ಮಹಾಸ್ವಾಮಿ ಆಗರ್ಭ ಶ್ರೀಮಂತ ತಂದೆ ಸ್ವಂತ ಮಗನ ಮೇಲೆ ಪ್ರಕರಣ ದಾಖಲಿಸಿದ್ದಾನೆ. ಪ್ರಕರಣ ಸಂಖ್ಯೆ 316B. ನಮಸ್ಕಾರ ಮಹಾಸ್ವಾಮಿ, ದಯಮಾಡಿ ನನ್ನ ಮಗನಿಂದ ನನಗೆ ಮಾಸಾಸನ ಕೊಡುವಂತೆ ಮಾಡಿ. ಯಜಮಾನ್ರೆ, ತಾವು ನೋಡೋದಕ್ಕೆ ದೊಡ್ಡ ಶ್ರೀಮಂತರಿದ್ದೀರಿ, ಆಗರ್ಭ ಶ್ರೀಮಂತರಿದ್ದೀರಿ. ತಮಗೆ ಮಾಸಾಸನ ಮತ್ತ್ಯಾಕೆ ಬೇಕು? ಇಲ್ಲ ಸ್ವಾಮಿ, ನನ್ನ ಮಗನ ಕಡೆಯಿಂದ ನನಗೆ ಪ್ರತಿ ತಿಂಗಳು ಸ್ವಲ್ಪವಾದರೂ ಬರಬೇಕು. ಹಠಕ್ಕೆ ಬಿದ್ದ ಶ್ರೀಮಂತ ತಂದೆಗೆ ನ್ಯಾಯ ಕೊಡಲೇಬೇಕು. ನಿಮ್ಮ ತಂದೆ ನಿಮ್ಮಿಂದ ಪ್ರತಿ ತಿಂಗಳು ಮಾಸಾಸನ ಕೇಳ್ತಾ ಇದ್ದಾರೆ, ಕೊಡಬೇಕಾಗತ್ತೆ. ಮಹಾಸ್ವಾಮಿ, ಅವರ ಬಳಿ ದನ, ಭೂಮಿ, ಒಡವೆ ಸಾಕಷ್ಟು ಹೇರಳವಾಗಿದೆ. ಮತ್ತ್ಯಾಕೆ ಕೇಳ್ತಿದ್ದಾರೆ ಅಂತ ಕಾರಣ ನನಗೆ ಗೊತ್ತಾ? ನನಗೇನು ಗೊತ್ತಿಲ್ಲ ಸ್ವಾಮಿ. ಹೌದು ಯಜಮಾನ್ರೆ, ನೀವ್ಯಾಕೆ ಮಾಸಾಸನ ಬೇಕು ಅಂತ ಕೇಳ್ತಾ ಇದ್ದೀರಿ? ಹಠ ಯಾಕೆ ಹಿಡ್ದಿರಿ? ಇದು ಆಟವಲ್ಲ, ನನ್ನ ಹಕ್ಕು. ಮಾಸಾಸನ ಎಷ್ಟು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಪ್ರತಿ ತಿಂಗಳು 2ನೇ ತಾರೀಕಿಗೊಮ್ಮೆ ಮನೆಗೆ ಬಂದು ಅವನೇ ನನಗೆ ಕೈಯಲ್ಲಿ 100 ರೂಪಾಯಿಯನ್ನು ಕೊಡಬೇಕು ಸ್ವಾಮಿ. ಸೈಲೆನ್ಸ್, ಸೈಲೆನ್ಸ್. ನನಗೆ ದುಡ್ಡಿನ ಅವಶ್ಯಕತೆ ಏನಿಲ್ಲ. ನನಗಿರುವುದು ಅವನೊಬ್ಬನೇ ಮಗ. ಅವನು ಚೆನ್ನಾಗಿ ಓದಿದ್ದಾನೆ, ದೂರದ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ನನ್ನನ್ನು ಕನಿಷ್ಠ ಪಕ್ಷ ಕೂಡ ನೋಡಲು ಬರುವುದಿಲ್ಲ. ಅದಕ್ಕಾಗಿ ಕೋರ್ಟಿನ ಆದೇಶದಂತೆ ಪ್ರತಿ ತಿಂಗಳಿಗೊಮ್ಮೆ ಆದರೂ ನನ್ನನ್ನು ನೋಡಲು ಬರಬೇಕೆಂಬುವ ಆಸೆ ಅಷ್ಟೇ ಮಹಾಸ್ವಾಮಿಗಳೇ. ಆಗಲಾದರೂ ನಾನು ಅವನನ್ನು ಕಣ್ಣು ತುಂಬ ನೋಡುವೆ. ಇದಕ್ಕಾಗಿ ನಾನು ಕೋರ್ಟಿಗೆ ತಾಕೀತು ಹಾಕಿದೆ ಮಹಾಸ್ವಾಮಿಗಳೇ. ಸರಿ ಸ್ವಾಮಿ, ಕೊಡುತ್ತೇನೆ. ಯಜಮಾನ್ರೆ, ನೀವೇನು ಬಯಸ್ತಾ ಇದ್ದೀರೋ ನಿಮ್ಮ ಮಗ ಕೊಡೋದಕ್ಕೆ ತಯಾರಿದ್ದಾನೆ, ಒಪ್ಕೊಂಡಿದ್ದಾನೆ. ಮತ್ತೇನು ತಕರಾರಿಲ್ಲಲ್ಲ? ಸ್ವಾಮಿ, ಮತ್ತೇನೂ ಇಲ್ಲ, ಅಷ್ಟು ಕೊಟ್ಟರೆ ಸಾಕು. ಎಲ್ಲ ವಾದ ವಿವಾದಗಳನ್ನು ಆಲಿಸಿದ ನಂತರ ತೀರ್ಪು ಬರೆಯಲಾಗಿದೆ. ಕೋರ್ಟ್ ತೀರ್ಪಿನಂತೆ ಆರ್ಯನ್ ತನ್ನ ತಂದೆಯಾದ ವೆಂಕಟೇಶ್ ಅವರ ಆಸೆಯಂತೆ ಪ್ರತಿ ತಿಂಗಳು 2ನೇ ತಾರೀಕಿಗೆ ಸ್ವತಃ ತಾನೇ ಮನೆಗೆ ಹೋಗಿ 100 ರೂಪಾಯಿ ಮಾಸಾಸನವನ್ನು ಕೊಡತಕ್ಕದ್ದು. ಮಾತಿಗೆ ತಪ್ಪಿದರೆ ಶಿಕ್ಷೆ ಎದುರಿಸಬೇಕಾಗ್ತದೆ. ಆಯ್ತು ಸ್ವಾಮಿ. ಯಜಮಾನ್ರೆ, ಇಲ್ಲಿ ಬರ್ರಿ. ನಿಮ್ಮ ಈ ಕೇಸ್ನಿಂದ ನನಗೆ ನಮ್ಮ ತಂದೆ ಜ್ಞಾಪಕ ಬಂತು. ನಮಸ್ಕಾರ, ಹೋಗಿ ಬರ್ರಿ. ಅಪ್ಪ, ಆರಾಮಿದ್ದೀಯಾ? ಜ್ಞಾಪಕ ಬಂತು, ನಾನು ಊರಿಗೆ ಬರ್ತಾ ಇದ್ದೀನಿ. ಏನಾದರೂ ತರೋದಿದ್ರೆ ಹೇಳು, ತರ್ತೀನಿ. ಹಿರಿಯರೇ, ತಂದೆ ತಾಯಿಗಳೇ, ಹಣಕ್ಕಿಂತ ಅಪ್ಪುಗೆ ಮುಖ್ಯ, ಚಿನ್ನಕ್ಕಿಂತ ಕಾಳಜಿ ಮುಖ್ಯ. ಈ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಧಾರಿಗಳ ಉದ್ಯೋಗಕ್ಕೆ ಯಾವುದೇ ರೀತಿ ಧಕ್ಕೆ ತರುವಂಥದ್ದಲ್ಲ, ಕೇವಲ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವ ಸಲುವಾಗಿ.